ಎಲ್ಲರಿಗೂ ನಮಸ್ಕಾರ. ಕನ್ನಡ ಪ್ರಮುಖ ಪ್ರಶ್ನೆಗಳ ಚರ್ಚೆ ಎಲ್ಲ ಪರೀಕ್ಷೆಗಳಿಗಾಗಿ ಭಾಗ 2 ಇದು. ಇಲ್ಲಿ ಮೊಟ್ಟ ಮೊದಲನೇದಾಗಿ ಈ ಪ್ರಶ್ನೆ ನೋಡೋಣ. ಇದು ಕನ್ನಡದ ಮೊದಲ ನಾಟಕ. ಕನ್ನಡದ ಮೊದಲ ನಾಟಕ ಯಾವುದಪ್ಪ? ಹರಿಶ್ಚಂದ್ರ, ಮಿತ್ರವಿಂದ ಗೋವಿಂದ, ನೀಲದರ್ಪಣ, ಸಂಜ್ಞಾ ಬಾಳ್ಯ. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನನ್ನು ನೀವು ಗುರುತು ಮಾಡ್ಕೊಳ್ಬೇಕು. ಸಮಯ ವೇಸ್ಟ್ ಮಾಡದೆ ನಾನು ನೇರವಾಗಿ ಉತ್ತರಕ್ಕೆ ಬರ್ತೀನಿ. ಇದು ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದಪ್ಪ ಅಂದರೆ ಮಿತ್ರವಿಂದ ಗೋವಿಂದ. ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದಪ್ಪ? ಮಿತ್ರವಿಂದ ಗೋವಿಂದ. ಕೆಲವೊಮ್ಮೆ ಇದನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಸಿಂಗರಾರ್ಯ ಅಂತ ಅವನ ಹೆಸರು. ಸಿಂಗರಾರ್ಯ. ಕನ್ನಡದ ಮೊಟ್ಟ ಮೊದಲ ನಾಟಕ ಇದು ಯಾವುದಪ್ಪ? ಮಿತ್ರವಿಂದ ಗೋವಿಂದ. ಅದೇ ರೀತಿ ಇನ್ನೂ ಸ್ವಲ್ಪ ನೋಡ್ಕೊಳ್ಬೇಕಂದ್ರೆ ಈ ನೀಲದರ್ಪಣ ಇದನ್ನು ಯಾರು ಬರೆದ್ರು ಅಂತ ಒಮ್ಮೊಮ್ಮೆ ಕೇಳ್ಬೋದು. ನೀಲದರ್ಪಣ ನಾಟಕ ಬಂಕಿಂ ಚಂದ್ರ ಚಟರ್ಜಿ. ಬಂಕಿಂ ಚಂದ್ರ ಚಟರ್ಜಿ. ನೀಲದರ್ಪಣ ನಾಟಕ ಬಂಗಾಳದ ಲೇಖಕರಿವರು. ನೀಲದರ್ಪಣ ನಾಟಕ ಬೇರೆ ಪರೀಕ್ಷೆಗಳಲ್ಲೂ ಕೇಳಬಹುದು. ಬಂಕಿಂ ಚಂದ್ರ ಚಟರ್ಜಿ ಅವರು ನೀಲದರ್ಪಣ ನಾಟಕ ಬರೀತಾರೆ. ಇದು ಎದರ ಬಗ್ಗೆ ಬರೆದಿದ್ದಾರಪ್ಪ ಅಂದ್ರೆ ನೀಲಿ ಬೆಳೆಗಾರರ ಶೋಷಣೆಯನ್ನ ಕುರಿತಾಗಿ ಈ ನಾಟಕವನ್ನ ಬರೆದಿದ್ದಾರೆ. ಇನ್ನು ಸಂಜ್ಞಾ ಬಾಳ್ಯ ಇದೇನಿದೆಯಲ್ಲಪ್ಪ, ಇದು ನಮ್ಮ ಚಂದ್ರಶೇಖರ ಕಂಬಾರರ ಒಂದು ನಾಟಕ. ಈ ರೀತಿ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂದ್ರೆ ಮಿತ್ರವಿಂದ ಗೋವಿಂದ. ಇದನ್ನ ಬರೆದವರು ಸಿಂಗರಾರ್ಯ. ಇದನ್ನ ಎಷ್ಟೋ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಅದಕ್ಕಾಗಿ ನೀವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಬರೋಣ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ. ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಏನು? ಬದುಕುನೋ, ಮತದಾನನೋ, ಇಂದಿರಾಬಾಯಿನೋ, ಏನು ಪಣಿಯಮ್ಮನೋ? ನೀವು ಉತ್ತರ ಗೆಸ್ ಮಾಡಬೇಕು. ನಾನು ಸಮಯ ವೇಸ್ಟ್ ಮಾಡದೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಅಂದ್ರೆ ಅದು ಇಂದಿರಾಬಾಯಿ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ. ಇದನ್ನ ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ಇಂದಿರಾಬಾಯಿಯನ್ನ ಗುಲ್ವಾಡಿ, ಹೆಸರು ಕೇಳ್ಬೋದು, ಗುಲ್ವಾಡಿ ವೆಂಕಟರಾಯರು. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದಪ್ಪ ಅಂದ್ರೆ ಇಂದಿರಾಬಾಯಿ. ಹಿಂದಿನ ಪ್ರಶ್ನೆ ಕೇಳ್ಬೋದು, ಕನ್ನಡದ ಮೊದಲ ನಾಟಕ ಯಾವುದು ಅಂತ ಕೇಳ್ಬೋದು, ಅಥವಾ ಇಂದಿರಾಬಾಯಿ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಬರೆದು ಕಾದಂಬರಿ ಬರೆದವರು ಯಾರು ಅಂತಲೂ ಕೇಳ್ಬೋದು. ಇದನ್ನ ಬರೆದವರು ಗುಲ್ವಾಡಿ ವೆಂಕಟರಾಯರು. ಅದೇ ರೀತಿ ಕೇಳ್ಬೋದು, ಬದುಕು ಇದಕ್ಕೆ ಯಾರ ಕಾದಂಬರಿ ಅಂತ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಬದುಕು ಇದು ಗೀತಾ ನಾಗಭೂಷಣ್ ಅವರ ಕಾದಂಬರಿ. ಗೀತಾ ನಾಗಭೂಷಣ್. ಭಾಗ 1ರಲ್ಲಿ ಹೇಳಿಕೊಟ್ಟಿದ್ದೀನಿ. ಗೀತಾ ನಾಗಭೂಷಣ್ ಅವರು ಕನ್ನಡದ ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಂತಹ ಒಂದು ಕಾದಂಬರಿ ಅವರದ್ದು, ನೆನಪಿಟ್ಕೊಳ್ಬೇಕು. ಬದುಕು ಗೀತಾ ನಾಗಭೂಷಣ್ ಅವ್ರದ್ದು. ನಾವು ಕೇಳಿದ ಪ್ರಶ್ನೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದಪ್ಪ ಅಂದ್ರೆ ಇಂದಿರಾಬಾಯಿ. ಇದನ್ನ ಬರೆದವರು ಗುಲ್ವಾಡಿ ವೆಂಕಟರಾಯರು. ಇನ್ನು ಪಣಿಯಮ್ಮ ಕಾದಂಬರಿಯನ್ನ MK ಇಂದಿರಾ ಅವರು ಬರೆದಿದ್ದಾರೆ. ಈ ರೀತಿ ಕಾದಂಬರಿಗಳನ್ನು ಕೂಡ ಕೆಲವು ಬಾರಿ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನೀವು ಕನ್ನಡದ ಪ್ರಮುಖ ಕಾದಂಬರಿಗಳನ್ನ ನೋಡ್ಕೊಳ್ಬೇಕು. ಇನ್ನು ಉಪಮಾಲೋಲ ಎಂಬ ಬಿರುದು ಯಾವ ಕವಿಗೆ ಇತ್ತು? ಉಪಮಾಲೋಲ ಎಂಬ ಬಿರುದು ಈ ಪ್ರಶ್ನೆಗಳನ್ನ ನಿಮ್ಮ ಗ್ರೂಪ್ ಸಿ ಆಗಿರ್ಬೋದು, FDC ಆಗಿರ್ಬೋದು, LDC ಆಗಿರ್ಬೋದು, ಇವನ್ PC ಎಕ್ಸಾಮ್ಗಳಲ್ಲೂ ಕೂಡ ಕೇಳ್ತಾರೆ. PSI ಎಕ್ಸಾಮ್ಗಳಲ್ಲೂ ಬರ್ತವೆ. KSET ಅಲ್ಲೂ ಕೇಳ್ಬೋದು. ಅದಕ್ಕಾಗಿ ಕನ್ನಡದ ಪ್ರಮುಖ ಪ್ರಶ್ನೆಗಳ ಚರ್ಚೆ ಭಾಗ ಇದು 2ನೇದು. 1ನೇ ಭಾಗ ಮೊದಲು ಮಾಡಿದ್ದೀನಿ. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಉಪಮಾಲೋಲ ಎಂಬ ಬಿರುದು ಯಾವ ಕವಿಗಿತ್ತು ಅಂತಂದ್ರೆ ಲಕ್ಷ್ಮೀಶ. ಲಕ್ಷ್ಮೀಶನಿಗೆ ಉಪಮಾಲೋಲ. ಇವನು ಬರೆದ ಕೃತಿ ಯಾವುದಂದ್ರೆ ಜೈಮಿನಿ ಭಾರತ. ಕೆಲವೊಮ್ಮೆ ಕೇಳ್ಬೋದು.
ಜೈಮಿನಿ ಭಾರತ. ಈ ಲಕ್ಷ್ಮೀಶನನ್ನ ಉಪಮಾಲೋಲ ಅಂತ ಕರೀತಾರೆ. ನಿಮ್ಮ ವಾಂಕನನ್ನ ಅಥವಾ ರಾಘವಾಂಕನನ್ನ ಇವನು ಹರಿಶ್ಚಂದ್ರ ಕಾವ್ಯ ಬರೆದಿದ್ದಾನೆ. ಯಾವ ಇದರಲ್ಲಿ ಬರೆದಿದ್ದಾನೆ ಅಂದ್ರೆ ವಾರ್ಧಕ ಷಟ್ಪದಿಯಲ್ಲಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬರೀತಾನೆ. ಕೆಲವೊಂದ್ಸಾರಿ ಕೇಳ್ತಾರೆ ಷಟ್ಪದಿ ಬ್ರಹ್ಮ ಯಾರು ಅಂತ ಕೇಳಿದಾಗ ರಾಘವಾಂಕ. ರನ್ನನನ್ನ ಏನ್ ಮಾಡ್ತಾರಪ್ಪ, ಕವಿ ಚಕ್ರವರ್ತಿ ಅಂತ ಬಿರುದಿರ್ತದೆ. ರನ್ನನಿಗೆ ಕವಿ ಚಕ್ರವರ್ತಿ, ಗದಾಯುಧ ಬರ್ದಿದ್ದಾನಲ್ಲ ಅವನಿಗೆ, ರನ್ನನಿಗೆ ಕವಿ ಚಕ್ರವರ್ತಿ ಬಿರುದು. ಅತ್ತಿಮಬ್ಬೆಗೆ ರನ್ನನ ಆಶ್ರಯದಾತೆ ಇವಳು. ಅತ್ತಿಮಬ್ಬೆಗೆ ಏನಿದೆಯಪ್ಪ ಅಂದ್ರೆ ದಾನ ಚಿಂತಾಮಣಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಹಚ್ಚೇವು ಕನ್ನಡದ ದೀಪ ಕವನ, ಇದನ್ನ ಬರೆದವರು ಯಾರು ಅಂತ ಕೆಲವೊಂದ್ಸಾರಿ ಪರೀಕ್ಷೆಗಳಲ್ಲಿ ಕವಿಗಳ ಸಾಲುಗಳನ್ನ ಕೊಟ್ಟು ಇದನ್ನ ಯಾರು ಬರೆದ್ರು ಅಂತ ಕೇಳಿದ್ದಾರೆ. ಬಹಳಷ್ಟು ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ. ಹಚ್ಚೇವು ಕನ್ನಡದ ದೀಪ ಈ ಒಂದು ಕವನವನ್ನ, ಕವಿತೆಯನ್ನ ಬರೆದ ಕವಿ ಯಾರು? ಉಯಿಲುಗೋಳು ನಾರಾಯಣರು, ಅಥವಾ KS ನಿಸಾರ್ ಅಹ್ಮದ್ ಅಥವಾ ದ.ರಾ. ಬೇಂದ್ರೆಯವರು, ಅಥವಾ DS ಕರ್ಕಿಯವರು, ಡಾಕ್ಟರ್ DS ಕರ್ಕಿಯವರು ಬರೆದ್ರು. ಹಚ್ಚೇವು ಕನ್ನಡದ ದೀಪ. ಬಹಳಷ್ಟು ಸರಿ ನೀವು ಇದನ್ನ, ಈ ಒಂದು ಹಾಡನ್ನ ಕೇಳಿರ್ತೀರಿ. ಇದರ ಬರೆದವರು ಯಾರಪ್ಪ ಅಂತ ಹೇಳಿ ನೀವು ಈ ಆಪ್ಷನ್ಗಳಲ್ಲಿ ಟಿಕ್ ಮಾಡ್ಕೋಬೇಕು. ಈಗ ನಾನು ಹೇಳ್ಕೊಡ್ತೀನಿ, ಇದನ್ನ ಬರೆದವರು ಹಚ್ಚೇವು ಕನ್ನಡದ ದೀಪ, ಈ ಕವಿತೆಯನ್ನ ಬರೆದಂತ ಕವಿ ಡಾಕ್ಟರ್ DS ಕರ್ಕಿಯವರು. ಒಂದೇ ಪ್ರಶ್ನೆಗೆ ಮುಗಿಸ್ಕೊಳ್ಬಾರ್ದು, ಅವ್ರದ್ದು ಗೊತ್ತಾಯ್ತು. ಡಾಕ್ಟರ್ DS ಕರ್ಕಿಯವರು ಹಚ್ಚೇವು ಕನ್ನಡದ ದೀಪ ಕವಿತೆಯನ್ನ ಬರೆದ್ರು ಅಂತಂದಲ್ಲ, ಇನ್ನುಳಿದ ಕವಿಗಳದ್ದು ಕೂಡ ಯಾರು ಅಂತ ನಾವು ನೋಡ್ಬೇಕು. ಒಂದನೇದಾಗಿ ಇಲ್ಲಿ ಹಚ್ಚೇವು ಕನ್ನಡದ ದೀಪ ಬರೆದವರು ಡಾಕ್ಟರ್ DS ಕರ್ಕಿಯವರು ಬರೆದಿದ್ದಾರೆ ಅಂತ ಗೊತ್ತಿದೆ. ಇನ್ನು ಉಯಿಲುಗೋಳು ನಾರಾಯಣರದ್ದು ಒಮ್ಮೊಮ್ಮೆ ಕೇಳ್ಬಿಡ್ತಾರೆ. ಉಯಿಲುಗೋಳು ನಾರಾಯಣರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಚೆಲುವ ಕನ್ನಡ ನಾಡು. ಗಾಂಧೀಜಿಯವರು ಬಂದಾಗ, ಗಾಂಧೀಜಿಯವರು 1924ರಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಬಂದಿರ್ತಾರೆ. ನಮ್ಮ ಕರ್ನಾಟಕ ಇನ್ನೂ ಉದಯವಾಗಿರುವುದಿಲ್ಲ. ಈ ಕವಿತೆಯನ್ನ ಗಾಂಧೀಜಿಯವರು 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿಕ್ಕೆ ನಮ್ಮ ಕರ್ನಾಟಕಕ್ಕೆ ಬಂದಿರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ತಿಳ್ಕೋಬೇಕು. ಏನಪ್ಪಾ ಅಂದ್ರೆ, ಗಾಂಧೀಜಿಯವರು ಭಾಗವಹಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕೇವಲ ಒಂದೇ ಒಂದು, ಅದು ಎಲ್ಲಿದಂದ್ರೆ ನಮ್ಮೆಲ್ಲ ಹೆಮ್ಮೆ ಪಡಬೇಕು, ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಈ ಅಧಿವೇಶನ ನಡೀತದೆ. ಆ ಸಂದರ್ಭದಲ್ಲಿ ಉಯಿಲುಗೋಳು ನಾರಾಯಣರು ಬರೆದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂತಹ ಒಂದು ಪದ್ಯವನ್ನ ಅಲ್ಲಿ ಹಾಡ್ತಾರೆ. ಇನ್ನು KS ನಿಸಾರ್ ಅಹ್ಮದ್ ಅವ್ರಿಗೆ ಬರ್ರಿ. KS ನಿಸಾರ್ ಅಹ್ಮದ್ ಅವ್ರದ್ದು ಯಾವ್ದಪ್ಪ, ಅದು ನಿತ್ಯೋತ್ಸವ ಕವನ ಸಂಕಲನ ಬರ್ತಿದ್ದಾರೆ. ಅಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಎತ್ತನೆ ಬಳುಕಿನಲ್ಲಿ ನಿತ್ಯೋತ್ಸವ ತಾಯಿ, ಸಹ್ಯಾದ್ರಿಯ ಉತ್ತುಂಗದ ಲೋಹದ ಅದಿರು. ಈ ರೀತಿ ಯಾವ್ದಪ್ಪ ಅದು, KS ನಿಸಾರ್ ಅಹ್ಮದ್ ಅವ್ರದ್ದು ನಿತ್ಯೋತ್ಸವ ಅನ್ನೋ ಪದ್ಯ ಅವರು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಕುರಿಗಳು ಅಂತಕ್ಕಂಥ ಒಂದು ಕವಿತೆಯನ್ನ ಕೂಡ ಅವರು ಬರೆದಿದ್ದಾರೆ. ಹೀಗೆ ನಾವು ಕೇವಲ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನ ನೋಡ್ಕೊಳ್ಳೋ ಬದಲು, ಒಂದು ಪ್ರಶ್ನೆ ಕೇಳಿದಾರಂದ್ರೆ ಅದಕ್ಕೆ ಅದ್ರ ಹಿಂದ್ಗಡೆ ಇರುವಂತ ಪ್ರಶ್ನೆಗಳು ಎಲ್ಲದೂ ತಿಳ್ಕೊಳ್ಬೇಕು. ದ.ರಾ. ಬೇಂದ್ರೆಯವರು 4 ತಂತಿ ಇದೆ. ಇನ್ನು ಎಷ್ಟೋ ಕವನ ಸಂಕಲನಗಳು ಬರೆದಿದ್ದಾರೆ. ಸುಮ್ಮನೆ ಹೇಳ್ತೀನಿ, ಯಾವ್ದಪ್ಪ ಅಂದ್ರ, ಇನ್ನೂ ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸಲ ಬಂದು ಹೋಗವ, ಹಿಡಿ ಅಂತ ಹಿಡಿ ರೊಕ್ಕ ಕೊಡಾಕ ಬರವ. ಎಷ್ಟು ಕವಿತೆಗಳನ್ನು ಅವರು ಬರೆದಿದ್ದಾರೆ. ಇನ್ನೊಂದು ಹೇಳ್ಕೊಡ್ತೀನಿ ಹಂಗೆ ಸುಮ್ಮನೆ. ದ.ರಾ. ಬೇಂದ್ರೆಯವರು ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಒಂದು ಪದ್ಯ ಬರೀತಾರೆ. ಏನಪ್ಪಾ ಅಂದ್ರೆ, ಮೂಡಲಕ ಮೂಡಿದಿ ಪಡವಲಕ ಓಡಿದಿ ದುಕ್ಕೆಲ್ಲ ಕೂಡಿದಿ ಗುರುದೇವ, ನಿನ್ನಂಗ ಹಾಡಾಕ ಪಡೆದು ಬಂದವು ಬೇಕು ಗುರುದೇವ, ಹಾಡಿ ಹಣ್ಣಾದಿ ನೀ ಜಗದ ಕಣ್ಣಾದೀನಿ, ದಿಕ್ಕೆಲ್ಲ ಕೂಡಿದಿ ಗುರುದೇವ,
ನಿನ್ನಂಗ ಹಾಡಾಕ ನಿನ್ನಂಗ ಹಾಡಾಕ ಪಡೆದು ಬಂದು ಹೋಗ್ಬೇಕು ಗುರುದೇವ. ಹಾಡಿ ಹಣ್ಣಾದೀನಿ ದುಡಿದು ಸತ್ತಾಗ ದುಡಿದು ಬೇಸತ್ತಾಗ. ಒಂದು ಒಂದು ಸುಮ್ಮನೆ ಹೇಳ್ತಾ ಇದ್ದೀನಿ. ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಬರೀತಾರೆ ನಮ್ಮ ದಾರಾ ಬೇಂದ್ರೆ ಅವರು. ದುಡಿದು ಸತ್ತಾಗ ದುಡಿದು ಬೇಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡವ ನಿನ್ನಂಗ ಹಾಡಾಕ ಪಡೆದು ಬಂದು ಹೋಗ್ಬೇಕು ಗುರುದೇವ ಅಂತ ಹೇಳಿ ಗುರುದೇವರ ಬಗ್ಗೆ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆನೂ ಬರೀತಾರೆ. ಇರ್ಲಿ, ಈ ಕೊನೆಯಲ್ಲಿ ಬರೋಣ. ಡಾಕ್ಟರ್ DS ಕರ್ಕಿ ಅವರು ನಿಮ್ಮ ಹಚ್ಚೇವು ಕನ್ನಡದ ದೀಪ ಪದ್ಯವನ್ನ ರಚನೆ ಮಾಡಿದ್ದಾರೆ, ತಿಳ್ಕೊಂಡಿರ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಉರಗ ಮತ್ತು ಕದಳಿ ಈ ಪದಗಳ ಸಮಾನಾರ್ಥಕ ಪದಗಳು ಕೇಳ್ತಾರೆ. ಒಂದು ಪದ ಕೊಟ್ಟು ಇದ್ರ ಸಮಾನಾರ್ಥಕ ಪದ ಬರೀರಿ ಅಂತ. ಇಲ್ಲಿ ಉರಗ ಕದಳಿ ನಾನು ಬರ್ದೀನಿ. ಊರಾಗ ಕದ, ಹಾವು ಕವನ, ಹಾವು ಬಾಗಿಲು, ಊರು ಕಮಲ. ಇಲ್ಲಿ ಒಂದು ಇದಾಗಿದೆ. ಇಲ್ಲಿ ಉರಗ ಮತ್ತು ಕದಳಿ ಪದಗಳ ಸಮಾನಾರ್ಥಕ ಪದಗಳನ್ನ ಕೇಳ್ತಾರೆ. ಬಹಳಷ್ಟು ಸಮಾನಾರ್ಥಕ ಪದಗಳನ್ನು ಕೆಲವೊಮ್ಮೆ ಕೇಳಿರ್ತಾರೆ, ನಾವು ತಿಳ್ಕೊಳ್ಬೇಕು. ಒಂದೇದು ಎರಡು ಸರಿಯಾಗಿ ಓದ್ಕೋಬೇಕು. ಉರಗ ಮತ್ತು ಕದಳಿ. ಇಲ್ಲಿ ಊರಾಗ ಮತ್ತು ಕದ ಅಂತ ಬರ್ದಿದ್ದೀನಿ. ಹಾವು ಕವನ ಅಂತ ಬರ್ದಿದ್ದೀನಿ. ಹಾವು ಬಾಳೆ ಅಂತ ಬರ್ದಿದ್ದೀನಿ. ಊರು ಕಮಲ ಅಂತ ಬರ್ದಿದ್ದೀನಿ. ಇಲ್ಲಿ ಒಂದು ಪದದ ಅರ್ಥ ಗೊತ್ತಿದ್ರೆ ಸಾಲದು, ಎರಡು ಪದಗಳ ಅರ್ಥ ಗೊತ್ತಿರ್ಬೇಕು. ಫಸ್ಟ್ ಯಾವ್ದು ಕೇಳಿರ್ತಾರೆ ಅಂತ ತಿಳ್ಕೊಬೇಕು. ಊರಾಗ ಅಂದ್ರೆ ಉರ ಅಂದ್ರೆ ಎದೆ ಅನ್ನ, ಎದೆಯಿಂದ ಚಲಿಸುವಂತ. ಹಾವು ಉರಗ ಅಂದ್ರೆ ಹಾವು, ಉರಗ ಅಂದ್ರೆ ಹಾವು, ಕದಳಿ ಅಂದ್ರೆ ಬಾಳೆ. ಇಲ್ಲಿ ಉರಗ ಅಂದ್ರೆ ಹಾವು, ಕದಳಿ ಅಂದ್ರೆ ಬಾಳೆ. ಇಲ್ಲಿ ಇದು ಕರೆಕ್ಟ್ ಉತ್ತರ. ಉರಗ ಹಾವು ಕದಳಿ. ಫಾರ್ ಎಕ್ಸಾಂಪಲ್ ಮತ್ತೊಂದು ಕೇಳ್ತಾರೆ, ರುಧಿರ. ಸಮಾನಾರ್ಥಕ ಪದಗಳು ನೋಡ್ಕೋಬೇಕು. ರುಧಿರ, ರುಧಿರ ಅಂದ್ರೆ ರಕ್ತ ಅನ್ನಂಗೆ. ರುಧಿರ ರಕ್ತ. ಮತ್ತೊಂದು ಹೇಳ್ಕೊಡ್ತೀನಿ, ಅವನಿ. ಅವನಿ ಅಂದ್ರೆ ಭೂಮಿ. ಅವನಿ ಭೂಮಿ. ಈ ರೀತಿ ಕಠಿಣ ಪದಗಳ ಅರ್ಥಗಳನ್ನ, ಪರ್ಯಾಯವಾಚಿ ಪದಗಳನ್ನ, ಸಮಾನಾರ್ಥಕ ಪದಗಳನ್ನ ನೋಡ್ಕೋ. ರುಧಿರ ಅಂದ್ರೆ ರಕ್ತ, ಅವನಿ ಅಂದ್ರೆ ಭೂಮಿ. ಮೊನ್ನೆ ಒಂದು ಕೇಳಿದ್ರು, ತನುಜ ಅಂತ ಕೇಳಿದ್ರು. ತನುಜ, ತನುಜ ಅಂದ್ರೆ ಮಗ, ತನುಜೆ ಅಂದ್ರೆ ಮಗಳು. ಅನುಜ ಮತ್ತೊಂದು ಬರಿತೀನಿ, ಹಾಗೇನೆ ನೋಡ್ಕೋಬೇಕು. ಅನುಜ ತಮ್ಮ. ಈ ರೀತಿಯಾಗಿ ಸಮಾನಾರ್ಥಕ ಪದಗಳನ್ನ ಎಲ್ಲ ಸುಮ್ಮನೆ ಓದ್ಕೊಳ್ಬಾರ್ದು. ಪುಸ್ತಕದ ಹಿಂದುಗಡೆ ಇರುವಂತಹ ಪದಗಳನ್ನ 6th to 10th ಪುಸ್ತಕದಲ್ಲಿರುವಂತಹ ಸಮಾನಾರ್ಥಕ ಪದಗಳನ್ನೇನು ನೋಡ್ಕೊಂಡ್ರೆ 1 ಮಾರ್ಕ್ಸ್ ನಮಗೆ ಸಿಗ್ತದೆ ಅನ್ನೋದು ಗ್ಯಾರಂಟಿ ಇರ್ತದೆ. ಹಾಗಾಗಿ ನಾನು ಹೇಳಿದೆ, ರುಧಿರ ಅಂದ್ರೆ ರಕ್ತ, ಅವನಿ ಅಂದ್ರೆ ಭೂಮಿ, ತನುಜ ಅಂದ್ರೆ ಮಗ. ಇನ್ನೊಂದು ಬಹಳ ಪ್ರಿಯವಾದಂತ ಪರೀಕ್ಷೆದಲ್ಲಿ ಕೇಳುವಂಥದ್ದು ನೇಸರ ಅಂತ ಕೇಳ್ತಾರೆ. ನೇಸರ ಈ ಪದದ ಸಮಾನಾರ್ಥಕ ಪದ. ನಿಮಗೊಂದು ಹಾಡು ಹೇಳ್ಕೊಡ್ತೀನಿ, ಬಹಳಷ್ಟು ಮಾಡಿ. ಪರಸಂಗದ ಗೆಡ್ಡೆ ತಿಮ್ಮ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು, ಅಲ್ಲಿ ಬಳಸಿದ್ದಾರೆ ಕವಿಗಳು. ನೇಸರ ತೇರಾನೇರಿ ಅಂಬರದಾಗೆ ನೇಸರ ನಗತಾನೆ, ಮರಗಿಡ ಕೂಗ್ಯಾವೆ ಹಕ್ಕಿ ಹಾಡ್ಯಾವೆ. ತೇರಾನೇರಿ ಅಂಬರದಲ್ಲಿ ಅಂದ್ರೆ ಆಕಾಶದಲ್ಲಿ ತೇರನ್ನೇರಿಕೊಂಡಂತ ಸೂರ್ಯ ಅನ್ನಂಗಿದ್ರೆ ಅರ್ಥ. ನೇಸರ ಅಂದ್ರೆ ಸೂರ್ಯ. ಇದನ್ನ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಬಹಳ ಪ್ರಿಯವಾದದ್ದು ನಮ್ಮ ಪರೀಕ್ಷಾ ಒಂದು ಕ್ವಶನ್ ಪೇಪರ್ ತೆಗಿಯೋರಿಗೆ. ನೇಸರ ಅಂದ್ರೆ ಸೂರ್ಯ. ಇನ್ನು ನೆಕ್ಸ್ಟ್ ಬರೋಣ. ನಾನು, ನಾವು. ಇವು ಪ್ರಥಮ ಪುರುಷನೋ, ಉತ್ತಮ ಪುರುಷನೋ, ದ್ವಿತೀಯ ಪುರುಷನೋ, ಮಧ್ಯಮ ಪುರುಷನೋ. ಇದನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಮೊನ್ನೆ TT ಪರೀಕ್ಷೆದಲ್ಲೂ ಕೂಡ ಕೇಳಿದ್ದಾರೆ. ನವೋದಯ ಒಂದು ಪರೀಕ್ಷೆ ನಡೆದಿತ್ತು, ಲೈಬ್ರರಿಯನ್ನು ಮತ್ತು ವಿವಿಧ ಶಿಕ್ಷಕರಿಗಾಗಿ. ಅಲ್ಲಿ ಕೂಡ ಕನ್ನಡ ಇರ್ತದೆ. 10 ಮಾರ್ಕ್ಸಿನ ಕನ್ನಡ ಅಲ್ಲಿ ಇರ್ತದೆ. ಪ್ರತಿ ಪರೀಕ್ಷೆಯಲ್ಲೂ ಕೂಡ ಕನ್ನಡವನ್ನ ಈಗ ಕೊಟ್ಟಿದ್ದಾರೆ. ಮೊದಲೆಲ್ಲ ಹಿಂದಿಗಳಲ್ಲೇನೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೋಬೇಕಾದ್ರೆ ಅಲ್ಲಿ ಹಿಂದಿ ಕಂಪಲ್ಸರಿ. 10 ಮಾರ್ಕ್ಸ್ಗೆ 4 ಮಾರ್ಕ್ಸ್ ತಗೊಳ್ಳೇಬೇಕು. ಹಿಂದಿ ಬರೋದಿಲ್ಲ ಅಂದ್ರೆ ಇವನ್ ಅದು SBI ಆಗಿರ್ಬೋದು, GDS ಆಗಿರ್ಬೋದು,
ನವೋದಯ ಪರೀಕ್ಷೆಗಳು ವರ್ಷ ಟೀಚರ್ ಪೋಸ್ಟ್ ಕರೀತಾರೆ. ನಿಮ್ಗೊಂದು ಮಾತು ಹೇಳ್ಕೊಡ್ತೀನಿ ಮಕ್ಕಳೇ, ಯಾರಾದ್ರೂ ಟೀಚರ್ ಪರೀಕ್ಷೆಗೆ ಟ್ರೈ ಮಾಡ್ತಿದ್ರೆ ದಯವಿಟ್ಟು ಸೆಂಟ್ರಲ್ ಟಿ ಪಾಸ್ ಮಾಡ್ಕೊಳ್ಳಿ, ಈಸಿಯಾಗಿರ್ತದೆ. ಸೆಂಟ್ರಲ್ ಟಿ ಪಾಸ್ ಮಾಡ್ಕೊಂಡ್ಬಿಟ್ರೆ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಶಿಕ್ಷಕರ ಪೋಸ್ಟ್ಗಳನ್ನ ಕರೆದಾಗ ಮಾತ್ರ ನಾವು ಅಪ್ಲೈ ಮಾಡ್ಬೇಕನ್ನೋರು ಸ್ವಲ್ಪ ನನ್ನ ಮಾತು ಕೇಳಿ. ನಾನೇನು ಅತಿಶೋಕ್ತಿ ಹೇಳ್ತಾ ಇಲ್ಲ. ಎಷ್ಟು ಸ್ಕೂಲ್ಗಳಿವೆಯಪ್ಪ ಅಂತಂದ್ರೆ ಇಲ್ಲಿ ಹೇಳ್ಕೊಡ್ತೀನಿ. ನಾನು ಈ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಮಾತಾಡ್ತಾ ಇಲ್ಲ, ಇನ್ನೊಂದು ಮಾತು ಹೇಳ್ಬೇಕಿಲ್ಲಿ. ನಮ್ಮ ಹಳ್ಳಿ ಮಕ್ಕಳಿಗೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. NVS ಅಂತ ಇದೆ, ನವೋದಯ ವಿದ್ಯಾಲಯ ಸಮಿತಿ ಅಂತ ಇದೆ. KVS ಇದೆ, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತಿದೆ. ರೈಲ್ವೆ ಸ್ಕೂಲ್ಸ್, ಮಿಲಿಟರಿ ಸ್ಕೂಲ್ಸ್, ಟಿಬೇಟಿಯನ್ ಸ್ಕೂಲ್ಸ್. ಇದು ನಾನು ಕನ್ನಡ ಏನೋ ಪಾಠ ಮಾಡ್ತಾ ಸ್ವಲ್ಪ ನಮ್ಮ ಗೊತ್ತಿಲ್ಲದ ಮಕ್ಕಳಿಗಾಗಿ ಹೇಳ್ಕೊಡ್ತಾ ಇದ್ದೀನಿ. NVS ನವೋದಯ ವಿದ್ಯಾಲಯದಲ್ಲಿ ಪ್ರತಿ ವರ್ಷ ಶಿಕ್ಷಕರ ಪೋಸ್ಟ್ ಕರೀತಾರೆ. ಅದಕ್ಕಾಗಿ CTT ಪಾಸ್ ಮಾಡ್ಕೊಳ್ಳಿ, ಅಲ್ಲಿ ಕನ್ನಡ ಇರ್ತದೆ. ಇಷ್ಟು ಎಲ್ಲ ನಮ್ಗೆ ಗೊತ್ತಿದೆ. NVS ಅಲ್ಲಿ ಪ್ರತಿ ವರ್ಷ ಟೀಚರ್ ಪೋಸ್ಟ್ ಕರೀತಾರೆ. ಕೇಂದ್ರೀಯ ವಿದ್ಯಾಲಯಗಳು ಅಂತ ಕರಿತೀರಿ ನೀವು. ಅಲ್ಲಿ ರೈಲ್ವೆ ಸ್ಕೂಲ್ಸು, ಮಿಲಿಟರಿ ಸ್ಕೂಲ್ಸು, ಟಿಬೇಟಿಯನ್ ಸ್ಕೂಲ್ಸು, ಇನ್ನೊಂದು ಸೈನಿಕ ಶಾಲೆ, ಎಲ್ಲಾ ಕಡೆಗಳಲ್ಲೂ ಟೀಚರ್ಸ್ ಪೋಸ್ಟ್ ಕರೀತಾರೆ. ಕೇವಲ ಕರ್ನಾಟಕದವ್ರು ಕರೆದಾಗ ಹಾಕೋದಂತ ತಿಳ್ಕೊಳ್ಬೇಡಿ. ಅದಕ್ಕಾಗಿ CTT ಕಟ್ಕೊಳ್ಳಿ. ಇಲ್ಲಿ ಬರ್ತೀನಿ ನಾನು. ಪ್ರಸಂಗ ಬರೋಣ, ಸ್ವಲ್ಪ ಲೇಟ್ ಆಯ್ತು. ನಾನು, ನಾವು, ಇವು ಪ್ರಥಮ ಪುರುಷನೋ, ಉತ್ತಮ ಪುರುಷನೋ, ದ್ವಿತೀಯ ಪುರುಷನೋ, ಮಧ್ಯಮ ಪುರುಷನೋ ಹೇಳ್ಬೇಕು ನೀವು. ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ನಮ್ಮ ಮಕ್ಕಳಿಗೆ ಇದು ಆಗ್ತದೆ. ನಾನು ಡೀಟೇಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಇದನ್ನ ಕಲ್ಕೊಳ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಒಂದು ನೆನ್ಪಿಟ್ಕೊಳ್ಬೇಕು. ಇಂಗ್ಲಿಷ್ ಅಲ್ಲಿ ಐ, ವಿ, ಯು, ಈ ಸೀಟ್ ಅಂತ ಬರ್ತದೆ. ಈ ಸೀಟ್ ಅಂತ ಬರ್ತದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ ನಾನು, ನಾವು, ನೀನು, ನೀವು. ಇದನ್ನ ನಾನು, ನಾವು, ಇವು ಯಾವುದು ಪ್ರಥಮ ಪುರುಷನೋ, ದ್ವಿತೀಯ ಪುರುಷನೋ, ಮಧ್ಯಮ ಪುರುಷನೋ, ಉತ್ತಮ ಪುರುಷ ಅಂತ ಮೊನ್ನೆ ಪರೀಕ್ಷೆಗಳಲ್ಲಿ ಕೇಳಿದ್ರು. ಅದಕ್ಕೆ ಹೇಳಿ ಸಿಂಪಲ್ ಟ್ರಿಕ್ ಆಗಿ ಹೇಳ್ಕೊಡ್ತೀನಿ. ಇದು ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಇಂಗ್ಲಿಷ್ ಅಲ್ಲಿ ಏನಂದ್ರೆ ಐ, ವಿ, ಯು, ಈ ಸೀಟ್, ದೇ ಅಂತ ಬರ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫಸ್ಟ್ ಪರ್ಸನ್ನು, ಸೆಕೆಂಡ್ ಪರ್ಸನ್ನು, ಥರ್ಡ್ ಪರ್ಸನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಾರೆ. ಆದ್ರೆ ಕನ್ನಡದಲ್ಲಿ ಇಲ್ಲೇನು ಬರ್ತದಂದ್ರೆ ಫಸ್ಟ್ನೇದ್ದು ನಾನು, ನಾವು, ಇದು ಉತ್ತಮ ಪುರುಷ. ಉತ್ತಮ ಪುರುಷ. ಸೆಕೆಂಡ್ ನೀನು, ನೀವು ಇದೆಯಲ್ಲ, ಇದು ಮಧ್ಯಮ ಪುರುಷ. ಮಧ್ಯಮ ಪುರುಷ. ಉತ್ತಮ ಪುರುಷ, ಮಧ್ಯಮ ಪುರುಷ. ಲಾಸ್ಟ್ನೇದು ಯಾವ್ದಪ್ಪ ಅಂದ್ರೆ ಇದು ಪ್ರಥಮ ಪುರುಷ. ಇಷ್ಟು ತಿಳ್ಕೊಂಡ್ಬಿಡ್ರಿ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ನಮ್ಮಲ್ಲಿ ಹೆಂಗಿದೆಯಪ್ಪ ಅಂದ್ರೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಅಲ್ಲೇ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಾನು, ನಾವು ಯಾವ್ದಪ್ಪ ಅಂದ್ರೆ ಉತ್ತಮ ಪುರುಷ. ಇದು ನೆನ್ಪಿಟ್ಕೊಳಕ್ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಉಮಾಪತಿ ಅಂತ ನೆನ್ಪಿಟ್ಕೊಂಡ್ಬಿಡಿ. ಉಮಾಪತಿ. ಇಲ್ಲಿ ನೋಡ್ರಿ, ಅಂದ್ರೆ ಫಸ್ಟ್ನೇದು ನಾನು, ನಾವು, ಉತ್ತಮ ಪುರುಷ. ಹಾಗಾದ್ರೆ ನಾನು, ನಾವು ಯಾವ್ದಪ್ಪ ಇಲ್ಲಿ ಉತ್ತಮ ಪುರುಷ. ಫಸ್ಟ್ನೇದು ಉಮಾಪತಿ ಅಂತ ಹೇಳ್ಕೊಟ್ಟೆ ನಾನು. ಅಂದ್ರೆ ಫಸ್ಟ್ನೇದು ಉತ್ತಮ ಪುರುಷ, ಎರಡನೇದ್ದು ನೀನು, ನೀವು ಯಾವ್ದಪ್ಪ ಮಧ್ಯಮ ಪುರುಷ. ಪ್ರಥಮ ಪುರುಷ ಯಾವ್ದಪ್ಪ ಅಂದ್ರೆ ಈ, ಸಿ, ಇಟ್, ಅವನು, ಅವಳು ಅಂತ ಬರ್ತಾವಲ್ಲ, ಅದು ಯಾವ್ದಪ್ಪ ಪ್ರಥಮ ಪುರುಷ. ಈ ರೀತಿಯಾಗಿ ಇದನ್ನ ತಿಳ್ಕೊಳ್ಬೇಕು. ಪರೀಕ್ಷೆದಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಉಮಾಪತಿ ಅಂತ ನೆನ್ಪಿಟ್ಕೊಳ್ರಿ. ಫಸ್ಟ್ನೇದ್ದು ನಾನು, ನಾವು ಉತ್ತಮ ಪುರುಷ, ನೀನು, ನೀವು ಮಧ್ಯಮ ಪುರುಷ,
ಲಾಸ್ಟ್ನೇದು ಅವನು, ಅವಳು, ಅದು, ಅವರು ಅಂತ ಬರ್ತದಲ್ಲ, ಅದು ಪ್ರಥಮ ಪುರುಷ. ಇಲ್ಲಿಗೆ ಮುಂದಿನ ಪ್ರಶ್ನೆಗೆ ನಾವು ಹೊರಡೋಣ. ಇಲ್ಲಿ ನೇಯ್ದ ವಸ್ತ್ರ ಮತ್ತು ಸುಡುಗಾಡು ಇವು ಯಾವ ಸಮಾಸಕ್ಕೆ ಉದಾಹರಣೆಗಳು? ನೇಯ್ದ ವಸ್ತ್ರ ಮತ್ತು ಸುಡುಗಾಡು ಇವು ಯಾವ ಸಮಾಸಕ್ಕೆ ಉದಾಹರಣೆಗಳು? ಇಲ್ಲಿ ಕರ್ಮಧಾರೆಯನೋ, ಅಂಸಿನೋ, ದ್ವಿಗುನೋ, ಗಮಕನೋ? ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲಿ ನೇಯ್ದ ವಸ್ತ್ರ ಮತ್ತು ಸುಡುಗಾಡು ಇವು ನೀವು ಮೊದಲು ನೋಡ್ಕೋಬೇಕು. ನೇಯ್ದ ವಸ್ತ್ರ ಮತ್ತು ಸುಡುಗಾಡು ಯಾವ ಸಮಾಸಕ್ಕೆ ಉದಾಹರಣೆಗಳು? ನೋಡಿ, ಆಪ್ಷನ್ ನೋಡಿದ ತಕ್ಷಣನೇ ನೀವು ನಿಮ್ಮ ಮನಸ್ಸಲ್ಲಿ ಉತ್ತರ ಅನ್ಕೊಳ್ಬೇಕು. ಇವು ಗಮಕ ಸಮಾಸಕ್ಕೆ ಉದಾಹರಣೆಗಳು. ಗಮಕ ಸಮಾಸಕ್ಕೆ ಉದಾಹರಣೆಗಳು. ಇಲ್ಲೊಂದು ಮಾತು ಹೇಳ್ಕೊಡ್ತೀನಿ ನಾನು. ಸಮಾಸಗಳು ಬಹಳ ಎಲ್ಲರೂ ಈಜಿ ಅಂತ ತಿಳ್ಕೊಂಡಿರ್ತಾರೆ, ಈಜಿನೇ ಇರ್ಬೋದು. ಬಟ್ ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಇಲ್ಲಿ ಕರ್ಮಧಾರೆಯ ಸಮಾಸ ಬಂದಾಗ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಅಲ್ಲಿ ಬಣ್ಣ ಇರ್ತದೆ ಮತ್ತು ಗಾತ್ರ ಇರ್ತದೆ, ವಿಶೇಷಣ ಇರ್ತದೆ. ನೀವೇ ಉತ್ತರ ಹೇಳ್ಬೇಕು ಇದಕ್ಕೆ. ಇಲ್ಲಿ ನೇಯ್ದ ವಸ್ತ್ರದಲ್ಲಿ ಬಣ್ಣ ಇದೆನಾ? ಎಲಿಮಿನೇಷನ್ ಮಾಡೋದು ಕಲ್ಕೋಬೇಕು. ನೇಯ್ದ ವಸ್ತ್ರದಲ್ಲಿ ಬಣ್ಣ ಇಲ್ಲ, ಹಾಗಾದ್ರೆ ಕರ್ಮಧಾರೆ ಅಲ್ಲ. ನೇಯ್ದ ವಸ್ತ್ರದಲ್ಲಿ ಗಾತ್ರ ಅಂದ್ರೆ ಸೈಜ್, ದೊಡ್ಡದು ಸಣ್ಣದು ಹೇಳ್ತಾ ಇದೆಯಾ? ಇಲ್ಲ, ಹಾಗಾದ್ರೆ ಕರ್ಮಧಾರೆ ಅಲ್ಲ. ವಿಶೇಷಣ ದೊಡ್ಡದು ಸಣ್ಣದು ಅಂತ ಏನಾರ ಹೇಳ್ತಾ ಇದೆಯೇನಾ? ಬಿಳಿದು, ಕರಿದು, ದೊಡ್ಡದು, ಸಣ್ಣದು. ವಿಶೇಷಣ ಅಂದ್ರೆ ಕಪ್ಪು, ಬಿಳುಪು ಏನಾದ್ರು ಹೇಳ್ತದೆಯಾ? ಇಲ್ಲ ಅಂದಮೇಲೆ ಇದು ಕರ್ಮಧಾರೆಯ ಅಲ್ಲ. ಒಂದು ತಿಳ್ಕೊಂಡ್ರೆ. ಇನ್ ಅಂಶೆ ಸಮಾಸಕ್ಕೆ ಬಂದ್ರೆ ಭಾಗ ಹೇಳ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಇಲ್ಲಿ ಹೇಳ್ಕೊಡ್ತೀನಿ. ಈಗ ಇದು ತುದಿ ಮೂಗು, ಇಲ್ಲಿ ನೋಡ್ರಿ ಭಾಗ ಹೇಳ್ತಾ ಇದೆ. ಇಲ್ಲೇನಾದ್ರೂ ಭಾಗ ಹೇಳ್ತಾ ಇದೆನಾ? ನೇಯ್ದ ವಸ್ತ್ರ ಮತ್ತು ಸುಡುಗಾಡದಲ್ಲಿ ಏನಾದ್ರೂ ಭಾಗ ಹೇಳ್ತದೆ? ಅದು ಹೋಗ್ಲಿ. ತುದಿ ಬೆರಳು, ಈಗ ನೋಡ್ರಿ ಕೈ ಇರ್ತದೆ, ಇದು ಕೈ, ಈಗೊಂದು ಬೆರಳಿದೆ, ಇಲ್ಲಿ ಕಟ್ ಆಗಿದೆಯಪ್ಪ. ತುದಿ ಬೆರಳು ನಾನು ಡಿಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಭಾಗ ಹೇಳ್ತಿತ್ತಂದ್ರೆ ಅದು ಅಂಶಿ ಸಮಾಸ. ಇಲ್ಲಿ ಯಾವುದೇ ಭಾಗ ಹೇಳ್ತಿಲ್ಲ ಅಂದ್ರೆ ಅಂಶಿ ಸಮಾಸ ಅಲ್ಲ. ಇದು ದ್ವಿಗು ಸಮಾಸ. ನಿಮಗೆಲ್ಲರಿಗೂ ಗೊತ್ತಿದೆ, ಸಂಖ್ಯಾ ಬಂದ್ರೆ ದ್ವಿಗು ಅಂತೀರಿ. ಇಲ್ಲಿ ನೇಯ್ದ ವಸ್ತ್ರ ಮತ್ತು ಸುಡುಗಾಡಿನಲ್ಲಿ ಸಂಖ್ಯೆಗಳು ಕೂಡ ಇಲ್ಲ, ಹಾಗಾಗಿ ಇದು ದ್ವಿಗುನು ಅಲ್ಲ. ಈ ಗಮಕ ಸಮಾಸ ಇದನ್ನ ಹೇಳ್ಕೊಡ್ತೀನಿ, ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಇಲ್ಲಿ ಏನಂದ್ರೆ, ಈಗ ಬಿಡಿಸಿ ಹೇಳ್ತೀನಿ. ಗಮಕ ಸಮಾಸದಲ್ಲಿ ಏನ್ ಬರ್ತದೆಪ್ಪ ಅಂದ್ರೆ, ಈಗ ನೋಡು, ನೇಯ್ದ ವಸ್ತ್ರ, ನೇಯ್ದ ಯಾಕೆ ಬಿಡಿಸ್ತಾರಂದ್ರೆ, ನೇಯ್ದ ವಸ್ತ್ರ ನೇಯ್ದುದು ಪ್ಲಸ್ ವಸ್ತ್ರ, ನೇಯ್ದುದು ಪ್ಲಸ್ ವಸ್ತ್ರ. ಇನ್ನೊಂದು ಬಿಡಿಸ್ತೀನಿ, ಸುಡುಗಾಡು ಸುಡುವುದು ಪ್ಲಸ್ ಕಾಡು. ಒಂದು ಹೇಳ್ಕೊಡ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ, ಮೊದಲಲ್ಲಿ ಕೃದಂತ ಅಂತಾರೆ. ಕೃದಂತ ಅಂದ್ರೆ ಗೊತ್ತಾಗೋದಿಲ್ಲ. ಮೊದಲಲ್ಲಿ ಅಂದ್ರೆ ಇದು ಪೂರ್ವ ಪದ, ಇದು ಉತ್ತರ ಪದ. ಸಮಾಸದಲ್ಲಿ ಮೊದಲನೇ ಪದಕ್ಕೆ ಪೂರ್ವ ಪದ ಅಂತಾರೆ, ಎರಡನೇ ಪದಕ್ಕೆ ಉತ್ತರ ಪದ ಅಂತಾರೆ. ಸಮಾಸ ಆದ್ಮೇಲೆ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ವಿಗ್ರಹ, ಸಮಸ್ತ ಪದ ಅಂತ ಕರೀತಾರೆ. ಎರಡನೇದು ಇದು ಪೂರ್ವ ಪದ, ಇದು ಪಶ್ಚಿಮ ಪದ. ಸಮಾಸ ಆದ ಮೇಲೆ ಅದಕ್ಕೇನಪ್ಪ ಅಂದ್ರೆ ಸಮಸ್ತ ಪದ ಅಂತ ಕರೀತಾರೆ. ಇದೊಂದು ಸ್ವಲ್ಪ ತಿಳ್ಕೊಬೇಕು, ಸಮಸ್ತ ಪದ. ಇಲ್ಲಿ ನಾನು ಹೇಳ್ಕೊಡೋದು ಏನಪ್ಪಾ ಅಂದ್ರೆ, ಪೂರ್ವ ಪದದಲ್ಲಿ ಕೆಲಸ ಬಂತು ಅಂದ್ರೆ ಅದನ್ನೇ ನೋಡ್ಲಿ. ಇಲ್ಲಿ ನೇಯ್ದೊಂದು ಕೆಲಸ, ಅದು ಪೂರ್ವ ಪದದಲ್ಲಿ ಕೆಲಸ ಬಂದ್ರೆ ಅದು ಗಮಕ ಸಮಾಸ. ಸುಡುವುದು ಇಟ್ ಇಸ್ ಅ ವರ್ಕ್. ಪೂರ್ವ ಪದದಲ್ಲಿ ಕೆಲಸ ಬಂತು ಅಂದ್ರೆ ನೀವು ಸಿಂಪಲ್ ಆಗಿ ತಿಳ್ಕೊಂಡ್ ಬಿಡ್ಬೇಕು. ಮೊದಲನೇ ಪದದಲ್ಲಿ ಕೆಲಸ ಬಂತು ಅಂದ್ರೆ ಅದನ್ನ ಗಮಕ ಸಮಾಸ. ನೋಡಿ, ಇಲ್ಲಿ ನೇಯ್ದುದು ಅಂದ್ರೆ ನೇಕಾರರು ನೇಯ್ತಾ ಇದ್ದಾರೆ, ನೇಯ್ದುದು ಪ್ಲಸ್
ನೇಯ್ದುದು ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ. ಸುಡುಗಾಡು, ಸುಡುವುದು ಪ್ಲಸ್ ಕಾಡು, ಸುಡುವುದು ಕೆಲಸ. ಫಸ್ಟ್ ಅಲ್ಲಿ ಅಂದ್ರೆ ಪೂರ್ವಪದದಲ್ಲಿ ಕೆಲಸ ಬಂದ್ರೆ, ಅದು ಗಮಕ ಸಮಾಸ. ಅದೇ ರೀತಿಯಾಗಿ ಇನ್ನೊಂದೇನಪ್ಪಾ ಅಂದ್ರೆ, ಇಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ, ಕ್ರಿಯಾ ಸಮಾಸ. ಸೇಮ್ ಟು ಸೇಮ್ ಇದು ಕ್ರಿಯಾ ಸಮಾಸ. ಗಮಕ ಸಮಾಸದಲ್ಲಿ ಏನ್ ಬರ್ತದಪ್ಪ ಅಂದ್ರೆ, ಗಮಕ ಸಮಾಸದಲ್ಲಿ ಮೊದಲಲ್ಲಿ ಕೆಲಸ ಬರ್ತದೆ. ಕ್ರಿಯಾ ಸಮಾಸದಲ್ಲಿ ನೋಡಿಲ್ಲ, ಬಟ್ಟೆದೋರು, ಬಟ್ಟೆಯನ್ನು ಪ್ಲಸ್ ತೋರು. ಇಲ್ಲಿ ಏನು ಬರ್ತದಂದ್ರೆ ಆ ಕಡೆ ಕೆಲಸ ಬರ್ತದೆ. ಕ್ರಿಯಾ ಸಮಾಸದಲ್ಲಿ ಉತ್ತರ ಪದದಲ್ಲಿ ಕೆಲಸ ಬರ್ತದೆ. ನಮ್ಮ ಗಮಕ ಸಮಾಸದಲ್ಲಿ ಫಸ್ಟ್ಗೆ ಕೆಲಸ, ಸುಡುಗಾಡು, ಸುಡುವುದು ಪ್ಲಸ್ ಗಾಡು. ಈ ರೀತಿಯಾಗಿ ಇದು ತಿಳ್ಕೊಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡೋಣ. ಇಲ್ಲಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ನೆಕ್ಸ್ಟ್ ಪ್ರಶ್ನೆ, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಇದೇನು ನಿಷೇಧಾರ್ಥಕ ವಾಕ್ಯನೋ, ವಿದ್ಯಾರ್ಥಕ ವಾಕ್ಯನೋ, ಸಂಭಾವನಾರ್ಥಕ ವಾಕ್ಯನೋ ಮತ್ತು ವೈಶಿಕ ವಾಕ್ಯನೋ? ದೇವರು ನಿಮಗೆ ಒಳ್ಳೆಯದು ಮಾಡಲಿ, ಅವನು ಪರೀಕ್ಷೆಯಲ್ಲಿ ಪಾಸ್ ಆಗಲಿ, ಮುಂದಿನ ವರ್ಷ, ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಈ ರೀತಿ ಆಶೀರ್ವಾದ ರೂಪದಲ್ಲಿ ಹೇಳ್ತಾರಲ್ಲಪ್ಪ, ಅದ್ರ ಏನಂತಾರಂದ್ರೆ ವಿದ್ಯಾರ್ಥಕ ವಾಕ್ಯ. ಕನ್ನಡದಲ್ಲಿ ಹೆಸರುಗಳು ಬಹಳ ದೊಡ್ಡವು. ವಿದ್ಯಾರ್ಥಕ ವಾಕ್ಯ ಅಂದ್ರೆ ಏನಪ್ಪಾ? ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಅವರಿಗೆ ಶುಭವಾಗಲಿ, ಹಾರೈಕೆ ಮಾಡ್ತಿರಲ್ಲ, ಆಶೀರ್ವಾದ, ಹಾರೈಕೆ, ಆಶೀರ್ವಾದ ಮತ್ತು ಆಜ್ಞೆಗಳು ಬರ್ತವೆ. ಇಲ್ಲಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಇದು ಯಾವ್ದಪ್ಪ ಅಂದ್ರೆ ವಿದ್ಯಾರ್ಥಕ ವಾಕ್ಯ. ಅಲ್ಲೇ ಇನ್ನೊಂದು ಕೊಟ್ಟಿದ್ದೀನಿ ನೋಡಿ, ನಿಷೇಧಾರ್ಥಕ ವಾಕ್ಯ ಅಂತ ಕೊಟ್ರೆ ಕ್ರಿಯೆ ನಡೆಯದು ಅಂತ ಹೇಳ್ತಕ್ಕಂಥದ್ದು ನಿಷೇಧಾರ್ಥಕ ವಾಕ್ಯ. ನಾಳೆ ಮಳೆ ಬರೋದು, ಅವನು ಶಾಲೆಗೆ ಹೋಗನು, ಅವನು ಪರೀಕ್ಷೆಯಲ್ಲಿ ಪಾಸ್ ಆಗನು, ಈ ರೀತಿ ಕ್ರಿಯೆ ನಡೆಯೋದಿಲ್ಲ ಅಂತ ಹೇಳ್ತೀವಲ್ಲ, ಅದು ನಿಷೇಧಾರ್ಥಕ ವಾಕ್ಯ. ವಿದ್ಯಾರ್ಥಕ ವಾಕ್ಯ ಅಂದ್ರೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸ್ ಆಗಿ, ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಸಿಗ್ಲಿ, ಈ ರೀತಿ ಆಶೀರ್ವಾದ ರೂಪದಲ್ಲಿ ಹೇಳ್ತಾರಲ್ಲ, ಅದು ಏನಪ್ಪಾ? ವಿದ್ಯಾರ್ಥಕ ವಾಕ್ಯ. ಇನ್ನು 9ನೇ ಪ್ರಶ್ನೆಗೆ ಬರೋಣ. ವಚನ ಪಿತಾಮಹ. ಕನ್ನಡದಲ್ಲಿ ವಚನ ಪಿತಾಮಹ ಅಂತ ಯಾರನ್ನ ಕರಿತೀವಪ್ಪ ಅಂತಂದ್ರೆ, ಯಾರನ್ನ ಕರಿತೀವಿ? ಏನು ಪ್ರಭು ಹಳ್ಳಿಕಟ್ಟಿಯವ್ರನ್ನ, ಏನು ಬಸವಣ್ಣನವ್ರನ್ನ, ಏನು ಅಲ್ಲಮ್ಮ ಪ್ರಭುಗಳನ್ನ, ಅಥವಾ ಜೇಡ್ರ ದಾಸಿಮಯ್ಯನವ್ರನ್ನ ಕರಿತೀವ? ಕನ್ನಡದ ವಚನ ಪಿತಾಮಹ ಅಂತ ಕರೀತಾರೆ. ಇಲ್ಲೇ ಆಲಮಟ್ಟಿಯ ಹಳ್ಳಿಕಟ್ಟಿಯಲ್ಲಿ ಇದ್ದುಕೊಂಡು ವಚನಗಳನ್ನ ಸಂಗ್ರಹ ಮಾಡಿದ ಅವ್ರಿಗೆ ಹೆಸರೇನಪ್ಪ ಅಂದ್ರೆ ಪ್ರಭು ಪಾಗು ಹಳ್ಳಿಕಟ್ಟಿ ಅಂತಾರೆ. ಅವರ ಹೆಸರು ಪ್ರಭು ಹಳ್ಳಿಕಟ್ಟಿ ಅವರು. ಇವರನ್ನ ಏನಂತ ಕರೀತಾರಪ್ಪ ಅಂದ್ರೆ, ಪ್ರಭು ಹಳ್ಳಿಕಟ್ಟಿಯವ್ರನ್ನ ವಚನ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ಶರಣರ ವಚನಗಳನ್ನ ಸಂಗ್ರಹ ಮಾಡಿದವರು ಇಲ್ಲಿ ಆಲಮಟ್ಟಿ ಹಳ್ಳಿಕಟ್ಟಿ ಅಂತ. ಈಗ ಆಲ್ರೆಡಿ ಕೃಷ್ಣೆಯ ದಂಡೆಯಲ್ಲಿ, ಕೃಷ್ಣೆಯ ಒಡಲಲ್ಲಿ ಮುಳುಗಿ ಹೋದಂತ ಊರಲ್ಲಿ ಪ್ರಭು ಹಳ್ಳಿಕಟ್ಟಿಯವರು ಇದ್ರು. ಇದನ್ನ ಇನ್ನೊಂದು ಹಾಗೆ ಕೇಳ್ಬಿಡ್ತೀನಿ, ಮೊದಲ ಮಹಮ್ಮದೀಯ ಕವಿ ಅಂತ ಕರೀತಾರೆ. ಮೊದಲ ಮಹಮ್ಮದೀಯ ಕವಿ ಯಾರಪ್ಪ ಅಂತಂದ್ರೆ ನಮ್ಮ ಶಿಶುನಾಳ ಶರೀಫ್ ಸಾಹೇಬ್ರು. ಮೊದಲ ಮಹಮ್ಮದೀಯ ಕವಿ ಅಂದ್ರೆ ಶಿಶುನಾಳ ಶರೀಫ್ ಸಾಹೇಬ್ರು. ಮುಂದಿನ ಪ್ರಶ್ನೆಗೆ, ಕರ್ನಾಟಕ ಖ್ಯಾತ ವೃತ್ತಗಳು ಅಂತ ಕರೀತಾರೆ. ಉತ್ಪಲಮಾಲ, ಚಂಪಕಮಾಲ, ಇವು ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಕರ್ನಾಟಕ ಖ್ಯಾತ ವೃತ್ತಗಳು ಕೆಲವೊಂದು ಸಾರಿ ಪರೀಕ್ಷೆಯಲ್ಲಿ ಕೇಳ್ಬಹುದು. ಇವು ಎಷ್ಟಪ್ಪ? ಏನು 6, 4, 7, 8. ಇಲ್ಲಿ ಕರ್ನಾಟಕ ಖ್ಯಾತ ವೃತ್ತಗಳು ಎಷ್ಟಪ್ಪ ಅಂದ್ರೆ 6. ಕರ್ನಾಟಕ ಖ್ಯಾತ ವೃತ್ತಗಳು 6. ಇನ್ನೊಂದು ಪ್ರಶ್ನೆಗೆ ಬರ್ತೀನಿ, ಚಂಪು ಕಾವ್ಯ ಅಂದ್ರೆ ಏನು ಅಂತ ಕೂಡ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಚಂಪು ಕಾವ್ಯ ಅಂದ್ರೆ ಪದ್ಯ ಮತ್ತು ಗದ್ಯ ಮಿಶ್ರಿತ ಕಾವ್ಯಕ್ಕೆ, ಗದ್ಯನೂ ಇರ್ತದಲ್ಲಿ ಪದ್ಯಗಳು ಇರ್ತವೆ. ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಚಂಪು ಕಾವ್ಯ ಅಂತ ಕರೀತಾರೆ. ಭಾಗ 3ರಲ್ಲಿ ಮುಂದಿನ ಇನ್ನು ಮಹತ್ವದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ.